ಧಾರವಾಡದಲ್ಲಿ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆ. ಶೈಕ್ಷಣಿಕ ಸಹಾಯಧನ ಕಡಿತ ಆದೇಶ ವಾಪಸ್ ಪಡೆಯುವುದು, ಮೊದಲು ಇದ್ದಂತೆ 3 ವರ್ಷಗಳಿಗೊಮ್ಮೆ ಕಾರ್ಮಿಕರ ಕಾರ್ಡ್ಗಳ ನವೀಕರಣ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶ್ರೀ ಕಾರ್ಮಿಕ ಸೇವಾ ಕೇಂದ್ರ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬುಧವಾರ ಪ್ರತಿಭಟನೆ ನಡೆಸಲಾಯಿತು. ಹೈಕೋರ್ಟ್ ಆದೇಶದಂತೆ ಕಾರ್ಮಿಕರ ಮಕ್ಕಳಿಗೆ 2022ರಿಂದ 24ರವರೆಗಿನ ಶೈಕ್ಷಣಿಕ ಸಹಾಯಧನ ಬಿಡುಗಡೆಗೊಳಿಸುವುದು, ಪಿಂಚಣಿ ಅರ್ಜಿ ಸಲ್ಲಿಕೆಗೆ ನಿರ್ಬಂಧ ವಿಧಿಸಬಾರದು, ಹೊಸ ತಂತ್ರಾಂಶದಲ್ಲಿ ತಾಂತ್ರಿಕ ತೊಂದರೆಗಳು, ನೋಂದಣಿ ಅರ್ಜಿಗಳ ವಿಲೇವಾರಿ ವಿಳಂಬ ಹಾಗೂ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಶಿವಕುಮಾರ್ ಬಂಡಿವಡ್ಡರ್, ಜ್ಯೋತಿ ಪತ್ತಾರ್, ದುರ್ಗಪ್ಪ ಚಿಕ್ಕತುಂಬಳ, ವಾಸು ಲಮಾಣಿ, ನಬಿ ರಸೂಲ್ ನದಾಫ್, ಮುಸ್ತಾಕ್ ನದಾಫ್, ಲಕ್ಷ್ಮಣ್ ಗಡಾರದ, ಶಿವಾನಂದ ಅಸೂಟಿ, ವಿನೋದ್ ಪಾಟೀಲ್ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಲಮಾಣಿ, ಬ್ಯೂರೋ ನ್ಯೂಸ್, ಧಾರವಾಡ. ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕ ಬಂಧುಗಳೇ, ಇಂದು ಯಶಸ್ವಿಯಾಗಿ ನಮ್ಮ ಈ ಧಾರವಾಡದಲ್ಲಿ ನಡೆಯುತ್ತಿರುವಂತಹ ಶ್ರೀ ಸಾಯಿ ಸೇವಾ ಕೇಂದ್ರದ ಕಾರ್ಮಿಕರ ಬಳಗದಿಂದ ಅವರು ನಮ್ಮ